ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತೆ ದಿವಸ ಸಮಯ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿದೆ. ನಿಮ್ಮ ಪ್ರೀತಿ ಸಹ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನನ್ನ ಮೇಲೆ ಮತ್ತು ಹಾಗೆ ನಿಮಗೆ ಸ್ತೋತ್ರ. ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ, ಕ್ಷಮಿಸಿರಿ, ಆಶೀರ್ವದಿಸಿರಿ. ಅವರು ಅವರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತ ನಮಸ್ಕಾರಗಳು. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲೆಂದು ನಿಮ್ಮನ್ನು ಮತ್ತು ನಿಮ್ಮ ಮಕ್ಕಳನ್ನು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 55:22 ಕೀರ್ತನೆಗಳು 55:22. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು. ನಿನ್ನ ಚಿಂತಾಭಾರವನ್ನು ಅಂದರೆ ನಾವು ಹಿಂದಿನ ಕಾಲದಲ್ಲಿ ಮಾಡಿದಂತ ಪಾಪಗಳಿಂದ, ನಮ್ಮ ಹಿರಿಯರ ಪಾಪಗಳಿಂದ ದೇವರು ಬಿಡುಗಡೆ ಮಾಡಿ, ದೇವರನ್ನು ನಮಗೆ ದೇವರು ಆರಿಸಿಕೊಂಡವರ ಮುಖಾಂತರ ತಿಳಿಯಪಡಿಸಿದ ಮೇಲೆ, ಆಮೇಲೆ ನಾನಾ ತರದ ಕಷ್ಟ, ಸಂಕಟ, ದುಃಖಗಳು ನಮ್ಗೆ ಏನು ತೊಂದರೆ ಇದೆಯೋ ಅದನ್ನು ಇದನ್ನ ಚಿಂತಾಭಾರವನ್ನ ದೇವರ ಮೇಲೆ ಹಾಕುವಂತಾದ್ರೆ, ಖಂಡಿತವಾಗಿ ದೇವರೇ ಯಾವ ಚಿಂತಾಭಾರ ಅಂದ್ರೆ, ನಮಗೆ ಬೇಕಾಗಿದ್ದಿಲ್ಲೋ ಇವತ್ತು ನಮ್ಗೆ ಇಷ್ಟು ದೊಡ್ಡ ಮನೆ ಕೊಡು, ಇಷ್ಟು ಆಸ್ತಿ ಕೊಡು, ಇಷ್ಟು ಬಂಗಾರ ಕೊಡು, ಇಷ್ಟು ಬೆಳ್ಳಿ ಕೊಡು, ಇಷ್ಟು ಗಾಡಿ ಕೊಡು ಅಂತೇಳಿ ನಾನಾ ರೀತಿ ಲೋಕದ ವಿಷಯದಲ್ಲಿ ಅಲ್ಲ. ದೇವರೇ, ನನಗಿಂತ ಕಷ್ಟಗಳಿದ್ದಾವೆ, ಇಂಥ ದುಃಖಗಳಿದ್ದಾವೆ, ನನಗಿಂತ ಒಂದು ಕಾಯಿಲೆಗಳಿದ್ದಾವೆ, ಅನಾರೋಗ್ಯದಲ್ಲಿ ನಾನು ಬಿದ್ದಿದ್ದೇನೆ, ನನ್ನನ್ನು ಆಶೀರ್ವದಿಸು, ನನ್ನ ಎಲ್ಲ ಪಾಪಗಳನ್ನು ಕ್ಷಮಿಸು, ನನ್ನ ದುಡಿಯಲು ನನಗೆ ಶಕ್ತಿ ಕೊಡು, ವಿಶೇಷವಾದ ಜ್ಞಾನವನ್ನ ಕೊಡು. ನನಗೆ ನೀನು ಮಕ್ಕಳನ್ನು ಕೊಟ್ಟಿದ್ದೀಯಾ, ಇಲ್ಲದ್ರೆ ಮಕ್ಕಳಿಲ್ಲ, ಮಕ್ಕಳನ್ನು ದಯಪಾಲಿಸು. ಮಕ್ಕಳಿದ್ರೆ ನೀನು ಕೊಟ್ಟ ಮಕ್ಕಳನ್ನು ಕೂಡ ಹೇರಳವಾಗಿ ಆಶೀರ್ವದಿಸಪ್ಪ ಅಂತ ಹೇಳುವಂಥದ್ದು ಮೊಟ್ಟ ಮೊದಲು. ಮತ್ತೆ ನಿನ್ನ ಚಿತ್ತ ಏನಿದೆಯೋ ನಮ್ಮ ಮೇಲೆ ಅದನ್ನು ನೆರವೇರಿಸು ಅಂತ ಹೇಳುತ್ತಾ ನಾವು ದೇವರನ್ನು ಹಿಂಬಾಲಿಸುವುದೇ ಚಿಂತಾಭಾರ. ಕೆಲವರಿಗಾದ್ರೆ ಇದನ್ನು ಕಳ್ಳರು ಬಹಳ ಏನು ಅರ್ಥ ಮಾಡ್ಕೊಳ್ತಾರೆ. ನಿನ್ನ ಚಿಂತಾಭಾರವನ್ನು ದೇವರಿಗೆ ಒಪ್ಪಿಸು. ನಿನಗೆ ಆಸ್ತಿ ಬೇಕೋ ಕೇಳು ಕೊಡ್ತಾರೆ, ನಿನಗೆ ದುಡ್ಡು ಬೇಕೋ ಕೇಳು ಕೊಡ್ತಾರೆ, ನಿನಗೆ ಬಂಗಾರದ ಮೇಲೆ ಆಸೆ ಇದೆಯೋ, ಬಟ್ಟೆ ಮೇಲೆ ಆಸೆ ಇದೆಯೋ, ಯಾವ ಉದ್ಯೋಗದ ಮೇಲೆ ನಿನಗೆ ಆಸೆ ಇದೆಯೋ ಕೊಡ್ತಾರೆ. ಇದೆಲ್ಲ ಬಹಳ ಸುಳ್ಳು ಬೋಧನೆ. ಯಾಕೆಂದ್ರೆ ದೇವರು ಪ್ರತಿಯೊಬ್ಬರಿಗೂ ತಾಯಿ ಗರ್ಭದಿಂದ ಅವರು ಭೂಮಿಗೆ ಬರುವ ಸಮಯದಲ್ಲಿ ಅವರು ಹೇಗೆ ಜೀವಿಸಬೇಕು, ಏನ್ ಕೆಲಸ ಮಾಡಬೇಕು, ಎಷ್ಟು ಓದ್ಬೇಕು, ಯಾರು ಗಂಡ ಹೆಂಡತಿ ಆಗ್ಬೇಕು, ಏನೆಲ್ಲ ಆಗ್ಬೇಕು ಅಂತೇಳಿ ಅವರವರ ಹಿರಿಯರ ಪಾಪದಿಂದಲೂ ಪ್ರತಿಯೊಂದು ಅವರಿಗೆ ಗೊತ್ತಿದೆ. ಅದೇ ವರವನ್ನು ಅವರು ಕೊಟ್ಟು ನಮಗೆ ಕಳಿಸುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಹಲ್ಲೆಲೂಯ. ಅದುವೇ ಇಲ್ಲಿ ನಡೆಯೋದು ಹೊರತು ಇನ್ನೇನು ನಡೆಯೋದಿಲ್ಲ. ಈಗ ಉದಾಹರಣೆಗೆ ಒಬ್ಬೊಬ್ರು, ನನ್ನ ಮಗ ಅಷ್ಟು ಓದಬೇಕು, ನನ್ನ ಮಗಳು ಇಷ್ಟು ಓದಬೇಕು, ನನ್ನ ಮಗಳು ಆ ಕೆಲಸಕ್ಕೆ ಸೇರ್ಬೇಕು, ನನ್ನ ಮಗಳು ಈ ಕೆಲಸಕ್ಕೆ ಸೇರ್ಬೇಕು, ಅಷ್ಟು ಲಕ್ಷ ಸಂಬಳ, ಇಷ್ಟು ಲಕ್ಷ ಸಂಬಳ, ಹಾಗೆ ಆಗಬೇಕು, ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ ಅಂತ ಹೇಳ್ತಾರೆ. ಕಡೆಗೆ ಏನು ಆಗುವುದಿಲ್ಲ. ಅಲ್ಲಿ ಏನೋ ಒಂದು ಸಣ್ಣ ಒಂದು ವಿದ್ಯೆ ಬರ್ಬೋದು, ಕಡೆಗೆ ಏನೋ ಮಾಡಿ ಒಂದಿಷ್ಟು ದೊಡ್ಡ ಒಂದು ಸಾಧಾರಣ ಮಟ್ಟದ ಒಂದು ವಿದ್ಯೆಗೂ ಹೋಗ್ಬೋದು. ಆಮೇಲೆ ಬರೀ ಒಂದು ಸಣ್ಣ ಸಂಬಳಕ್ಕೆ ಒಂದು ಕಂಪ್ನಿಗಳಲ್ಲಿ ಹೋಗಿ ಕೆಲಸ ಮಾಡಬೇಕಾಗ್ತದೆ. ಆಮೇಲೆ ಇವತ್ತು ಬೇರೆ ಕನಿಷ್ಠವಾದ ಒಂದು ಕೆಲಸ ಕೂಡ ಮಾಡಬೇಕಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಎಲ್ಲ ದೇವರ ಒಂದು ಪ್ರೀತಿ. ಅನೇಕರು ಸಣ್ಣದಾಗಿ ಓದಿದ್ರು ಕೂಡ ಬಹಳ ಮೇಲ್ಮಟ್ಟಕ್ಕೆ ಹೋಗ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರಿಗೆ ಸಂಬಳಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಬಹಳ ಚೆನ್ನಾಗಿ ಓದಿರ್ತಾರೆ, ಫಸ್ಟ್ ಸಿಕ್ಕುದು ಸಣ್ಣ ಕೆಲಸ, ಆಮೇಲೆ ಅದರಲ್ಲೇ ಉನ್ನತ ಮಟ್ಟಕ್ಕೆ ಅವರನ್ನ ದೇವರು ಏರಿಸ್ತಾ ಇರ್ತಾರೆ. ಸರಿಯಾಗಿ ಕೈ ತುಂಬ ಸಂಬಳವನ್ನ ಕೊಡ್ತಾರೆ. ಅದರಲ್ಲಿ ಅವರು ಸಂತೋಷವಾಗಿ ಇರೋದರಲ್ಲಿ ತೃಪ್ತಿ ಪಟ್ಟುಕೊಂಡು ಸಂತೋಷದಿಂದ ಜೀವನವನ್ನು ಮಾಡುವವರಾಗಿದ್ದಾರೆ. ಒಬ್ಬಂಟಿಗರು, ಗಂಡ ಹೆಂಡತಿ ಮಕ್ಕಳು, ಸಂಸಾರದರೆ ಸಂಸಾರಸ್ಥರು. ಇದು ದೇವರ ಒಂದು ಚಿಂತಾಭಾರ, ದೇವರ ಪ್ರೀತಿ. ಅದಕ್ಕೆ ನಾವು ಏನ್ ಮಾಡಬೇಕು, ದೇವರಿಗೆ ನಮ್ಮ ಕಷ್ಟ, ಸಂಕಟ, ದುಃಖಗಳು, ಪಾಪಗಳು, ನಮ್ಮ ಹಿರಿಯರ ಪಾಪಗಳಿಗಾಗಿ, ನಮ್ಮ ಪಾಪಗಳಿಗಾಗಿ, ನಮ್ಮ ಉದ್ಯೋಗಕ್ಕಾಗಿ, ನಮ್ಮ ಕೆಲಸಗಳಿಗಾಗಿ, ನಮ್ಮ ಪಶು ಪ್ರಾಣಿಗಳಿಗಾಗಿ, ನಮ್ಮ ಹೊಳ ನೆಲ ತೋಟಗಳಿಗಾಗಿಯೂ ಇಂಥದಕ್ಕಾಗಿ ನಾವು ವಿಶೇಷವಾಗಿ ನಾವು ದೇವರೇ ವಿಶೇಷವಾದ
ಒಳ್ಳೆ ಬುದ್ಧಿ, ಒಳ್ಳೆ ಯೋಚನೆ, ಶಾಂತಿ, ಸಮಾಧಾನ, ಆರೋಗ್ಯ, ಇತರನ್ನು ಪ್ರೀತಿಸಲು, ಕ್ಷಮಿಸಲು, ನಿನ್ನ ಚಿತ್ತದಂತೆ ನಡೆಯಲು ಆಶೀರ್ವದಿಸಪ್ಪ ಅಂತ ಹೇಳುವಂಥದ್ದು ನಾವು ಬೇಡಿಕೊಂಡು ಮುಂದೆ ಹೋಗುವುದೇ ನಮ್ಮ ಚಿಂತಾಭಾರ. ಹಾಗೆ ಹೋದಾಗ ನಮ್ಗೆ ಏನೇನು ಕೊಡಬೇಕು ಅಂತ ದೇವರು ತೀರ್ಮಾನ ಮಾಡಿ ಇಟ್ಟಿದ್ದಾರೋ ಅದನ್ನೇ ಕೊಡುವಂಥದ್ದು. ಅಂದ್ರೆ ನಮ್ಗೆ ಸ್ತೋತ್ರಗಳಿಗೆ ಉದಾಹರಣೆಗೆ ನನಗೆ ಗೊತ್ತಿಲ್ಲ, ಹೇಳಿದನ್ನ ಕೇಳಿದ್ದೇನೆ. ಕೇರಳದವರು ವೆಂಕಟರಾಮನ್ ಅಂತೇಳಿ ಒಬ್ರು ರಾಷ್ಟ್ರಪತಿ ಆಗಿದ್ರು. ಅವರು ಕೂಡ ಕೂಲಿ ಕೆಲಸ ಮಾಡಿದವರೇ. ಈಗ ಅಬ್ದುಲ್ ಕಲಾಂ ಕೂಡ ಏನಾಗಿದ್ರು, ಒಂದು ವಿಜ್ಞಾನಿ ಆಗಿದ್ರು ಕೂಡ ಅವರು ಏನಾಗಿದ್ರು, ಕೂಲಿ ಕೆಲಸವೇ ಮಾಡಿದ್ರು. ಅವರು ರಾಷ್ಟ್ರಪತಿ ಆದ್ರು. ಅವರ ನಂತರ ಒಬ್ರು ರಾಷ್ಟ್ರಪತಿ ಆದ್ರು, ಅವರು ಕೂಡ ಕೂಲಿ ಕೆಲಸವನ್ನೇ ಮಾಡಿದವರು, ಅವರು ಕೂಡ ರಾಷ್ಟ್ರಪತಿ ಆದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಈಗಿನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಬಹಳ ಕನಿಷ್ಠವಾಗಿ ಅವರು ಒಂದು ಜನಾಂಗದಲ್ಲಿ ಜನಿಸಿದವರು. ಅವರು ಇವತ್ತಿನ ಲೆಕ್ಕಕ್ಕೆ ಬಹಳ ಕನಿಷ್ಠ ದಾರಿ ಬದಿಯಲ್ಲಿ ಇವತ್ತು ಪ್ಲಾಸ್ಟಿಕ್ ಬಾಟಲ್ಗಳನ್ನು ಆಯುವಂತವರು ಅವರಾಗಿದ್ದಾರೆ. ಅಂದ್ರೆ ಹಕ್ಕಿ ಪಿಕ್ಕಿಯರು, ಕಸಾಯವರು ಅಂತ ಹೇಳ್ತಾರೆ ಅವರಿಗೆ. ಅಂತ ಒಂದು ಜನಾಂಗದಲ್ಲಿ ಜನಿಸಿದವರು. ಆ ಕಡೆಗೆ ಏನಾಯ್ತು, ಅವರು ದೊಡ್ಡ ಇವತ್ತು ಭಾರತ ದೇಶಕ್ಕೆ ದೊಡ್ಡ ಒಂದು ಅಧಿಕಾರಿಯಾದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ರಾಷ್ಟ್ರಪತಿ ಆಗಿದ್ದಾರೆ. ಹಲ್ಲೆಲೂಯಾ. ಹಾಗೆ ಇವತ್ತು ಎಂತೆಂಥವರೋ ಏನೇನು, ಇದೆಲ್ಲ ದೇವರ ಒಂದು ಚಿತ್ತ. ಬಹಳ ಒಂದು ಐಶ್ವರ್ಯದ ಕುಟುಂಬದಲ್ಲಿ ಹುಟ್ಟಿ ಬಹಳ ಕೋಟ್ಯಾನುಕೋಟಿ ದುಡ್ಡು ಇದ್ದವರಲ್ಲಿ ಕೂಡ ಅವ್ರು ಏನು ಮಾಡಲು ಆಗ್ಲಿಲ್ಲ. ಕಡೆಗೆ ಏನೇನೋ ಆಗಿ ನಾವು ಹೇಳಬಾರ್ದು ಒಂದೊಂದು ಪರಿಸ್ಥಿತಿಗಳು ಏನೇನೋ ಆಗ್ತವೆ. ನಮ್ಮ ಈ ಕರ್ನಾಟಕ ರಾಜ್ಯದ ಒಂದು ಮಾಜಿ ಮುಖ್ಯಮಂತ್ರಿಯ ಮಗ ಏನಾಯ್ತು, ಹೊರದೇಶಕ್ಕೆ ಹೋಗಿ ನಾನು ಮುಖ್ಯಮಂತ್ರಿಯ ಮಗ ತಿಳಿ ಹೊಡೆದು ಮಾಡಿ ಅಲ್ಲಿ ಗಲಾಟೆ ಮಾಡಿ ಅಲ್ಲಿಂದ ಬ್ರೌನ್ಸ್ಗಳು ಹೊಡೆದು ಅವರ ಮೂಳೆನೆಲ್ಲ ಚೂರು ಮಾಡಿ ಕಡೆಗೆ ಮಲೇಷಿಯಾದ ಹೆಣ ಬಂತು ಕರ್ನಾಟಕಕ್ಕೆ. ನೋಡಿ ಪರಿಸ್ಥಿತಿ ಎಲ್ಲಿಗೆ ಹೋಯ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗಿದೆಲ್ಲ ಅಲ್ಲ ಚಂದರೆ ದೇವರು ಆರಿಸಿಕೊಂಡ ಮೇಲೆ ಆಗ್ಲಿ. ಹೇಳಿದ ಹಾಗೆ ಶಾಂತಿ, ಸಮಾಧಾನ, ಆರೋಗ್ಯ, ವಿಶೇಷವಾದ ಜ್ಞಾನಕ್ಕಾಗಿ, ನಮ್ಮ ಪಾಪ ಕ್ಷಮೆಗಳಿಗಾಗಿ ನಾವು ಜೀವಿಸುವಂಥದ್ದೇ. ಅದೇ ಚಿಂತಾಭಾರವನ್ನ ದೇವ್ರ ಮೇಲೆ ಹಾಕಬೇಕು. ಆಗ ದೇವರು ನಮ್ಮನ್ನು ಹೇಗೆ ಬೇಕು ಹಾಗೆ ನಡೆಸ್ತಾರೆ. ದೇವರ ನಮಗೆ ಸ್ತೋತ್ರ. ಆತನು ನಿನ್ನನ್ನು ಉದ್ಧಾರ ಮಾಡುವನು. ನೋಡಿ, ಹಾಗೆ ನಾವು ಜೀವಿಸುವಾಗ ನಮಗೆ ಬೇಕಾಗಿದೆ ಎಲ್ಲವನ್ನ ಕೊಟ್ಟು ಆಯಾಯ ಸಮಯಕ್ಕೆ ಕಷ್ಟ, ಸಂಕಟ, ದುಃಖಗಳು ಬಂದಾಗ ನಮಗೆ ಸಹಾಯ ಮಾಡಿ ನಮ್ಮನ್ನ ಮೇಲೆತ್ತುತ್ತಾರೆ. ಏನೇನು ಬೇಕು ಅಂತ ನಮಗೆ ಕೊಟ್ಟು ನಮ್ಮನ್ನ ಉದ್ಧಾರ ಮಾಡುವನಾಗಿದ್ದಾನೆ. ದೇವರನಂತೆ ಸ್ತೋತ್ರ. ಇದನ್ನು ಕೂಡ ನಾನು ಬಹಳ ಸಲ ಹೇಳಿದ್ದೇನೆ. ಈಗಲೂ ನನ್ನ ಚಿಂತಾಭಾರಕ್ಕಾಗಿ ನಾನು ದೇವರಲ್ಲಿ ಬೇಡ್ತೇನೆ. ದೇವರೇ, ನನಗೆ ಒಳ್ಳೆ ಮನಸ್ಸು, ಯೋಚನೆ, ತಿಳುವಳಿಕೆ, ಶಾಂತಿ, ಸಮಾಧಾನ, ಆರೋಗ್ಯವನ್ನ ಕೊಟ್ಟು, ವಿಶೇಷವಾದ ಜ್ಞಾನವನ್ನ ಕೊಟ್ಟು, ಜೀವಿತ ಕಾಲದ ಕೊನೆಯ ಉಸಿರು ಎಳೆಯುವ ತನಕ ನಿನ್ನ ಸತ್ಯ ಸುವಾರ್ತೆಯನ್ನ ಮನೆ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ಕಳಿಸಿಕೊಡು, ನುಡಿಯಲೇಬೇಕು. ಯೂಟ್ಯೂಬ್ ಅಲ್ಲಿ ಕೂಡ ಮಾತನಾಡಲು ಕೊಟ್ಟಂತ ಕೃಪೆಗಾಗಿ ನಿಮಗೆ ಸ್ತೋತ್ರ. ಶಾಂತಿ, ಸಮಾಧಾನ, ಆರೋಗ್ಯ ಅಂತೇಳಿ ನನ್ನ ಒಂದು ಮರಣದ ವಿಷಯದಲ್ಲಿ, ಸಮಾಧಿಯ ವಿಷಯದಲ್ಲಿ ಕೂಡ ನಾನು ಬೇಡಿಕೊಳ್ಳವನಾಗಿದ್ದೇನೆ. ಈ ಒಂದು ಮನೆ ಬಿಟ್ಟು ಹೊರ ಬಂದಾಗ ಏನು ಇಲ್ಲದವನ್ನ ಇವತ್ತು ಒಂದು ಎಂತಹ ಮನೆಯಲ್ಲಿ ದೇವರು ನನ್ನನ್ನು ನಿಲ್ಲಿಸಿ ನನಗೆ ಬೇಕಾಗಿದ್ದ ಎಲ್ಲವನ್ನ ಆಯಾಯ ಸಮಯಕ್ಕೆ ಕೊಡುವ ಒಂದು ವೇಳೆ ನನಗೆ ಇಷ್ಟು ಆರೋಗ್ಯದಾಯ್ತು, ದುಡ್ಡು ಕೊಟ್ಟಿದ್ದಾರೆ, ಹಣಕಾಸು ಕೊಡಿಸಿದ್ದಾರೆ, ಒಳ್ಳೊಳ್ಳೆ ಊಟವನ್ನು ಕೊಡಿಸಿದ್ದಾರೆ, ಬಟ್ಟೆಯನ್ನು ಕೊಡಿಸಿದ್ದಾರೆ. ಈಗ ಒಂದಲ್ಲ ಎರಡು ಫ್ಯಾನ್ ಅನ್ನು ಕೂಡ ದೇವರು ಕೊಡಿಸಿದ್ದಾರೆ. ಬೇಕಾದಂತ ಕರೆಂಟ್ ವ್ಯವಸ್ಥೆಯನ್ನು ಕೂಡ ಕೊಡಿಸಿದ್ದಾರೆ. ಗ್ಯಾಸ್ ಅನ್ನು ಕೊಡಿಸಿದ್ದಾರೆ, ಕರೆಂಟ್ ಸ್ಟವ್ ಅನ್ನು ಕೊಡಿಸಿದ್ದಾರೆ. ದೇವರ ನಮಗೆ ಸ್ತೋತ್ರವಾಗಲಿ. ಏನೇನು ಬೇಕು ಹೋದಲ್ಲಿ ನನಗೆ ಯೋಚನೆ ಮಾಡದ ಹಾಗೆ ದೇವರು ಕೊಡಿಸ್ತಾ ಇದ್ದಾರೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಲೆಲೂಯಾ. ನನಗೆ ಅಷ್ಟೇ ಸಾಕು. ಯಾವುದೇ ಬಂಗಲೆ, ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರ, ಚೈನು, ಉಂಗುರ, ದೊಡ್ಡ ಮೊಬೈಲ್ಗಳು, ದೊಡ್ಡ ಸೂಟುಗಳು, ದೊಡ್ಡ ಹ್ಯಾಟ್, ಬೂಟುಗಳು, ಇಂಥವೆಲ್ಲ ನನಗೆ ದೊಡ್ಡ ಸಫಾರಿ ಸೂಟುಗಳು. ನನಗೆ ಒಂದ್ಸಲ ಬೆಂಗಳೂರಲ್ಲಿ ಇರುವಾಗ ತಮಿಳರು ಏನ್ ಮಾಡಿದ್ರು, ತಮಿಳುನಾಡಿಗೆ ಹೋದಾಗ ಹೋಗಿ ಬರುವಾಗ ಸಫಾರಿ ಪ್ಯಾಂಟ್ ಮತ್ತು ಶರ್ಟ್ ನನಗೆ ಕೋಟ್ ಹೊಲಿಸಿಕೊಳ್ಳಕ್ಕೆ ನನಗೆ ತಂದು ಕೊಟ್ಟರು ಬಟ್ಟೆ. ಅದರ ಹೊಲಿಗೆ ಚಾರ್ಜ್ ಕೂಡ ಇದು ಬಹಳ ವರ್ಷದ ಹಿಂದೆ, ಸುಮಾರು ಒಂದು 10-12 ವರ್ಷದ ಹಿಂದಿನ ವಿಷಯಗಳು. ಆವಾಗ ನನಗೆ ಅದರ ದುಡ್ಡು ಕೂಡ ಕೊಟ್ಟರು. ಆದರೆ ನನಗೆ ಆ ಬಟ್ಟೆ ತಗೊಳಕ್ಕೆ ಮನಸ್ಸಿಲ್ಲ. ಆದ್ರೆ ಅವ್ರಿಗೆ ಬೇಜಾರಾಗಬಾರ್ದು ಅಂತೇಳಿ ತಗೊಂಡೆ. ಆದರೆ ಸಫಾರಿ ಸೂಟ್ ಹೊಲಿಸಲಿಕ್ಕೆ ನನಗೆ ಮನಸ್ಸು ಬರಲಿಲ್ಲ. ಮಾಮೂಲು ಪ್ಯಾಂಟ್ ಶರ್ಟ್ ಅನ್ನೇ ಅದನ್ನ ಹೊಲಿಸಿಕೊಂಡೆ. ಆಗ್ಲೇ ಆ ಪ್ಯಾಂಟ್ ಶರ್ಟಿಗೆ 800 ರೂಪಾಯಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತುವರೆಗೆ
ಇವತ್ತುವರೆಗೂ ಒಂದು ದಿವಸ ಮಡಚಿ ಇಟ್ಟು ಒಂದು 10-12 ವರ್ಷದಿಂದ ಇವತ್ತು ಬೈಬಲ್ ಎದುರಿಟ್ಟುಕೊಂಡು ಮಾತಾಡ್ತಾ ಇದ್ದಾರೆ. ಈ ಒಂದು ಸಂದೇಶದ ಸಮಯದಲ್ಲಿ ಒಂದು ದಿವಸನೂ ಹಾಕಿಕೊಂಡು ನಾನು ಅದನ್ನು ತಿರುಗಾಡಿಲ್ಲ. ಮಡಚಿ ಇಟ್ಟಿದ್ದು ಹಾಗೆ ಇದೆ. ಒಂದು 2-3 ಸಲ ಇದನ್ನು ಹಾಕೊಂಡ್ರೆ ಹೇಗಿರ್ಬೋದು ಅಂತ 2-3 ಸಲ ಫಂಕ್ಷನ್ಗೆಲ್ಲ ಹೋಗುವಾಗ ಹಾಕೊಳ್ಳೋ ಯೋಚನೆ ಮಾಡಿದೆ. ಇಲ್ಲ, ಹಾಕೊಂಡ್ರೆ ಏನಾಗ್ತದೆ, ದೊಡ್ಡ ಮನುಷ್ಯನಾಗಿ ನಾನು ಕಂಡುಬಿಡ್ತೇನೆ, ಹಣವಂತನಾಗಿ ಕಂಡುಬಿಡ್ತೇನೆ, ಬೇಡ ನನಗೆ ಅದು ಅಂತೇಳಿ ಇವತ್ತು ಕೂಡ ಮನಸ್ಸು ಬರ್ತಾ ಇಲ್ಲ. ಮಡಚಿಟ್ಟಿದ್ದು ಹಾಗೆ ಇದೆ. ನನ್ನ ಸಹೋದರ ಸಹೋದರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಆಮೇಲೆ ಒಂದು ಸಮಯದಲ್ಲಿ ಹಾಕ್ಲಿಕ್ಕೆ ನನಗೆ ಬಟ್ಟೆ ಎಲ್ಲದಾಗಿತ್ತು. ನಾನು ದೇವರಲ್ಲಿ ಆಗ ಬೇಡಿಕೊಂಡಿದ್ದೆ, ದೇವರೇ ಬೇರೆಯವರ ಬಟ್ಟೆಗಳನ್ನ ನೋಡಿ ಇಂಥ ಇಸ್ತ್ರಿ ಮಾಡುವಂಥ ಬಟ್ಟೆ ಯಾವುದು ನಾನು ಹಾಕೋದಪ್ಪ, ಇಂಥ ಒಳ್ಳೆ ಬಟ್ಟೆಗಳನ್ನು ಅಂತೇಳಿ ಕಾಲಿಗೆ ಬೇರೆಯವರ ಕಾಲಲ್ಲಿ ಚಪ್ಪಲಿ ಸೌದನ್ನು ನೋಡಿ ಅದನ್ನು ಕೂಡ ಯೋಚನೆ ಮಾಡಿದ್ದೆ, ಯಾವಾಗ ಹೀಗೆಲ್ಲ ಹಾಕೋದು ಅಂತೇಳಿ. ಆದರೆ ಅಂಥದನ್ನ ದೇವರು ಬೇಕಾದಷ್ಟು ಬಟ್ಟೆಯನ್ನು ಕೊಡುತ್ತಾ ಬಂದರು, ಈಗಳು ಕೊಡುತ್ತಲೇ ಬರ್ತಾ ಇದ್ದಾರೆ. ನನಗೆ ಬೇಡವೇ ಬೇಡ, ಬೇಡವೇ ಬೇಡ. ಹಳೆ ಬಟ್ಟೆಯನ್ನು ಚೆನ್ನಾಗಿ ಒಗೆದು ಕ್ಲೀನ್ ಮಾಡಿಕೊಂಡು ಅದನ್ನ 2 ತಿಂಗಳಿಗೋ 3 ತಿಂಗಳಿಗೆ ಒಂದ್ಸಲ ಐರನ್ ಅಂದ್ರೆ ಇಸ್ತ್ರಿ ಮಾಡಿಸಿಕೊಂಡು ಹಾಕೋನಾಗಿದ್ದೇನೆ. ದೇವರ ನಮಗೆ ಸ್ತೋತ್ರವಾಗಲಿ. ಒಳ್ಳೆ ಬಟ್ಟೆ ಮೇಲೆ, ಒಳ್ಳೆ ಅಲಂಕಾರದ ಮೇಲೆ ಮನಸ್ಸಿಲ್ಲ. ನನ್ನ ಚಿಂತಾಭಾರ ಒಂದೇ, ಜೀವಿತ ಕಾಲದ ಇಡೀ ನಿನ್ನ ಸತ್ಯ ಸುವಾರ್ತೆಯನ್ನು ಕೊನೆಯ ಉಸಿರು ಎಳೆಯುವ ತನಕ ನನ್ನನ್ನು ನೀನು ಆಶೀರ್ವದಿಸು. ಎಲ್ಲಿಗೆ ಹೋಗಬೇಕು, ಕಳಿಸಿಗಳು ಹೋಗಲೇಬೇಕು, ನುಡಿಯಲೇಬೇಕು, ಅಗ್ನಿ ಜ್ವಾಲೆಯಾಗಿ ಮಾರ್ಪಡಬೇಕು, ಇಬ್ಬಾಯಿ ಕತ್ತೆಗಿಂತಲೂ ಹರಿತವಾಗಬೇಕು. ನಿನ್ನ ವಾಕ್ಯದಲ್ಲಿ ಎಲ್ಲ ಧರ್ಮಗಳಲ್ಲಿ ನಿನ್ನನ್ನು ನೀನು ತಿಳಿಯಪಡಿಸಿದ್ಯಾ. ಇದು ಸತ್ಯವನ್ನು ಜನಗಳಿಗೆ ತಿಳಿಸಬೇಕು. ಈ ಸುಳ್ಳು ಬೋಧಕರುಗಳ, ಯಾಜಕರುಗಳ, ಪಾಶುಗಳ, ಪಾದರುಗಳ, ಗುರುಜಿಗಳ, ಸ್ವಾಮಿಗಳ, ಬ್ರಾಹ್ಮಣರುಗಳ ಉಪದೇಶ ಮಾಡೋರು, ಮಠಾಧೀಶರ ಅವ್ರನ್ನ ಖಂಡಿಸಬೇಕು, ಗದರಿಸಬೇಕು. ಅವರಿಗೆ ವಿಷಯ ತಲುಪುವಂತೆ ಮಾಡಪ್ಪ ಅಂತ ಹೇಳುವಂಥದ್ದು ಒಂದೇ ಒಂದು ಪ್ರಾರ್ಥನೆ ಸರ್ವ ಸೃಷ್ಟಿಕರ್ತನಲ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದು ನಮ್ಮ ಚಿಂತಾಭಾರವನ್ನು ದೇವರ ಹಾಕಿದಾಗ ಆತನು ನಿನ್ನನ್ನು ಉದ್ಧಾರ ಮಾಡುವನು. ಆವಾಗ ನಮಗೆ ಬೇಕಾಗಿದ್ದು ಏನು ಅಂತ ಹೇಳಿದ್ರೆ, ನಮಗೆ ಕೊಟ್ಟು ನಮ್ಮನ್ನು ದೇವರು ಉದ್ಧಾರ ಮಾಡ್ತಾರೆ. ಈಗ ಸಾಕ್ಷಿ ಹೇಳಿದ್ದು ದಾವೀದನ ಹೆಸರು ಅದನ್ನೇ ಹೇಳಿದ್ದು. ನಾವು ದೇವರ ಹಿಂದೆ ಹೋಗ್ಲಿಕ್ಕೆ ಹೊರಟಾಗ ನಾವು ಬೇಡ ಅಂತ ಹೇಳಿದ್ರು ಕೂಡ ನಿದ್ದೆಯಲ್ಲಿ ಕೂಡ ದೇವರು ಕೊಡೋರಾಗಿದ್ದಾರೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಒಂದೊಂದ್ಸಲ ಸಾಯಂಕಾಲ ಮಲಗಿದಾಗ ಇಡೀ ನಮ್ಮ ಭಾರತ ದೇಶದ ವಾರ್ತೆಗಳನ್ನ ನೋಡಿ ಕೇಳಿ ಮಾಡಿ ಮಲಗಿದರೆ ಬೆಳಿಗ್ಗೆ ಎದ್ದಾಗ ಫೋನ್ ನೋಡಿದಾಗ ಅಲ್ಲಿ ಯಾರೋ ಒಬ್ಬೊಬ್ರು 200 ರೂಪಾಯಿ ಹಾಕಿರ್ತಾರೆ, 100 ರೂಪಾಯಿ ಹಾಕಿರ್ತಾರೆ, ಒಂದೊಂದ್ಸಲ 500 ರೂಪಾಯಿ ಕೂಡ ಹಾಕಿರ್ತಾರೆ. ಬೆಳಗಾಗುತ್ತಿಗೆ ದುಡ್ಡು ಬಂದಿರ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ನಿದ್ದೆಯಲ್ಲಿಯೂ ದೇವರು ಕೊಡುವನು, ರಾತ್ರಿ ಕೂಡ ಒಂದೊಂದ್ಸಲ ಕಳಿಸೋರಾಗಿದ್ದಾರೆ. ದೇವರು ಆದುಕೊಂಡವರ ಮುಖಾಂತರ, ದೇವರು ಪ್ರೀತಿಯವರ ಮುಖಾಂತರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದೇ ತಿಂಗಳು 3ನೇ ತಾರೀಕಿಗೆ ನನ್ನ ಹುಟ್ಟು ಹಬ್ಬ. ಹಾಗೆ ನಾನು ಯಾರಿಗೂ ಹೇಳಕ್ಕೆ ಹೋಗಿಲ್ಲ, ಕೇಳಕ್ಕೆ ಹೋಗಿಲ್ಲ, ಏನೂ ಇಲ್ಲ. ಆದರೆ ಒಂದು ತಾಯಿ ಮಕ್ಕಳು, ಆ ತಾಯಿ ಮತ್ತು 3 ಮಕ್ಕಳು ನನಗೆ ಏನು ಮಾಡಿದರು, ಶುಭವನ್ನು ಕೋರಿದರು. ಅದರಲ್ಲಿ ಆ ತಾಯಿಯ ಒಂದು ವಿಶ್ವಾಸಿಯ ಒಂದು ಮಗಳು, ಅವರು ಕೂಡ ಬಹಳ ವಿಶ್ವಾಸಿ ಅಂದ್ರೆ ಬಹಳ ವಿಶ್ವಾಸಿ. ಅವ್ರು ಏನ್ ಮಾಡಿದ್ರು, ಅಂಕಲ್ ಏನು ಸಾರು ಮಾಡಿದ್ರು? ಏನು ಮಾಡಿಲ್ಲ, ತರಕಾರಿ ಸಾರು, ಅನ್ನ ಮಾತ್ರ ಮಾಡಿದ್ದೀನಿ ಅಮ್ಮ. ಅಂಕಲ್ ತಗೊಳ್ಳಿ, ಇಷ್ಟು ದುಡ್ಡು ಹಾಕ್ತೀನಿ, ಚಿಕನ್ ತಂದು ಸಾರು ಮಾಡಿ ಅಂತ ಹೇಳಿದ್ರು. ದೇವರು ನಮಗೆ ಸ್ತೋತ್ರವಾಗಲಿ. ನೋಡಿ, ಆ ಒಂದು ಸಹೋದರಿಯ ಮುಖಾಂತರ ದೇವರು ಮಾತನಾಡಿದ್ದಾರೆ. ಎಷ್ಟೊಂದು ಸಂತೋಷ. ದೇವರು ನಮಗೆ ಸ್ತೋತ್ರ. ಹಾಗೆ ಅವರು ಗಂಡ ಹೆಂಡತಿ ಮಕ್ಕಳನ್ನು ದೇವರು ಹೇರಳವಾಗಿ ಆಶೀರ್ವದಿಸಲಿ. ದೇವರು ನಮಗೆ ಸ್ತೋತ್ರ. ಹಾಗೆ ನಮಗೆ ಬೇಕಾಗಿದ್ದನ್ನು ಉದ್ಧಾರ ಮಾಡಿಯೇ ಮಾಡ್ತಾರೆ. ತಿಳಿಸಿ 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 ಮತ್ತು ತಿಳಿಸ್ತಾರೆ. ಮಾತನ್ನು ಕೇಳದ ಹೋದ್ರೆ ಯಾವ ರೀತಿ ಶಿಕ್ಷೆಗೆ ನಾವು ಒಳಪಡ್ತೀವಿ ಅಂತ ಗೊತ್ತಿಲ್ಲ. ಇದು ಶಾಪ ಹಾಕ್ತಾ ಇರೋದಲ್ಲ, ದೇವರ ಮಾತನ್ನು, ಸರ್ವ ಸೃಷ್ಟಿಕರ್ತನಾದಂತ ದೇವರ ಮಾತಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಕಡೆಗೆ ಎತ್ತಿದ ಕೈ ಇಳಿಯದು ಅಂತ ಕೂಡ ಮಾತನ್ನ ಹೇಳಿದ್ದಾರೆ. ಅದು ಲಾಸ್ಟ್ ಅಲ್ಲಿವರೆಗೆ ದೇವರು ಪಡಿಸ್ತಾರೆ. ಶಾಂತಿ ಶಾಂತಿ ಶಾಂತಿ. ಆಮೇಲೆ ಅದೇ ಶಾಂತಿ ಹೋಗಿ ದೇವರ ಉಗ್ರ ಕೋಪಕ್ಕೆ ನಾವು ಗುರಿಯಾಗ್ಬಿಡ್ತೇವೆ. ಬಹಳ ಎಚ್ಚರವಾಗಿದೆ. ಹಾಗೆ ನಮ್ಮ ಚಿಂತಾಭಾರವನ್ನ ದೇವರ ಮೇಲೆ ಹಾಕಿದಾಗ ದೇವರು ನಮ್ಮನ್ನ ಏನ್ ಮಾಡ್ತಾರೆ, ಉದ್ಧಾರ ಮಾಡೋನಾಗಿದ್ದಾನೆ. ಇಲ್ಲ ಇದ್ರೆ ದರ್ಶನ ಕೊಡದವರ ವಿಚಾರದ ನಮಗೆ ಬೇಡ. ದೇವರವರನ್ನ ಕೈ ಬಿಟ್ಟಿದ್ದಾರೆ. ಅವರು ಇಷ್ಟೇ ದೊಡ್ಡ ಕೋಟೇಶ್ವರ ಆದ್ರೂ ಕೂಡ, ಇವತ್ತು ಹೀನ ಒಂದು ಬಡ ಸ್ಥಿತಿ ಆದ್ರೂ ಕೂಡ ದೇವರು ದರ್ಶನವನ್ನು ಕೊಡ್ತಾರೆ. ನಾನೇ ಯೇಸು, ನಾನೇ ಪರಮಾತ್ಮ, ನಾನೇ ಭಗವಂತ, ನಾನೇ ಸರ್ವೇಶ್ವರ, ನಾನೇ ಪರಮೇಶ್ವರ, ನಾನೇ ಶ್ರೀಕೃಷ್ಣ, ನಾನೇ ಶ್ರೀಮನ್ನಾರಾಯಣ, ನಾನೇ ಬ್ರಹ್ಮ, ನಾನೇ ವಿಷ್ಣು, ನಾನೇ ಮಹೇಶ್ವರ, ನಾನೇ ಶ್ರೀಮನ್ನಾರಾಯಣ
ಕಾರಣನಾಗಿದ್ದೇನೆ, ನಾನೇ ಅಲ್ಲಾಹನು ಕೂಡ ಆಗಿದ್ದೇನೆ ಅಂತೇಳಿ ಆಯಾಯ ಧರ್ಮದವರಿಗೆ ಆಯಾಯ ರೀತಿಯಲ್ಲಿ ದರ್ಶನವನ್ನ ಕೊಡ್ತಾ ಇದ್ದಾರೆ. ವೇದಗಳ ಮಾತುಗಳನ್ನ, ದೇವರ ಮಾತನ್ನ ತಿಳಿಪಡಿಸ್ತಾ ಇದ್ದಾರೆ. ಆಗ ನಾವು ಬಹಳ ಎಚ್ಚರವಾಗಿರಬೇಕು, ಇಲ್ಲದಿದ್ದರೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಹಾಗೆ ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು. ಖಂಡಿತವಾಗಿ ದೇವರು ಕೊಡುವುದನ್ನು ಕೊಟ್ಟು ಉದ್ಧಾರ ಮಾಡ್ತಾರೆ. ದೇವರ ಕೈ ಎಂದಿಗೂ ಮೋಟು ಕೈಯಲ್ಲ, ಕಣ್ಣು ಕುರುಡಲ್ಲ, ಕಿವಿ ಕಿವುಡಲ್ಲ. ಸರ್ವವನ್ನ ಸೃಷ್ಟಿ ಮಾಡಿದಂತ ದೇವರು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನನ್ನ ಜೀವಿತದಲ್ಲಿ ಕೂಡ ಬೇಕಾದಷ್ಟು ಸಲ ದೇವರು ಬೇಕಾದಾಗೆ ಮಾಡಿದ್ದಾರೆ, ಈಗಲೂ ಮಾಡ್ತಲೇ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಆದ್ದರಿಂದ ಸರ್ವ ಸೃಷ್ಟಿಕರ್ತನಾದ ದೇವರನ್ನ ಹಿಂಬಾಲಿಸೋದು ಒಂದೇ ನಮ್ಮ ದಾರಿ. ಇದನ್ನು ಅನುಭವಿಸಿದವರಿಗೆ ದೇವರ ರುಚಿ ಗೊತ್ತಾಗುವಂಥದ್ದು. ಜೇನಿಗಿಂತಲೂ ದೇವರ ವಾಕ್ಯವು ಬಹಳ ರುಚಿಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತಾಯಿಯ ಪ್ರೀತಿಗಿಂತಲೂ ಬಹಳ ಪ್ರೀತಿ ದೇವರಾಗಿದ್ದಾರೆ. ತಾಯಿಯ ಒಳ್ಳೆ ಮಾತಿನಿಗಿಂತಲೂ ಬಹಳ ಒಳ್ಳೆ ಮಾತು ದೇವರ ಮಾತಾಗಿದೆ. ಸರ್ವ ಸೃಷ್ಟಿಕರ್ತನಾದಂಥ ದೇವರು, ದೇವರ ನಾಮಕ್ಕೆ ಹಲ್ಲೆಲೂಯಾ. 20 ಆಮೇಲೆ ನೀತಿವಂತನನ್ನು ಎಂದಿಗೂ ಕದಲಗೊಡಿಸನು. ದೇವರ ನಾಮಕ್ಕೆ ಸ್ತೋತ್ರ. ದೇವರ ಹಿಂದಿನ ಜೀವಿತವು ಏನೋ ಬೇರೆ. ದೇವರು ದರ್ಶನ ಕೊಟ್ಟ ಮೇಲೆ, ದೇವರನ್ನೇ ತಿಳಿಯಪಡಿಸಿದ ಮೇಲೆ, ಯಾರು ದೇವರಿಗೆ ಸಂಪೂರ್ಣವಾಗಿ ವಹಿಸಿಬಿಟ್ಟು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸ್ತಾರೋ, ಒಂದು ವೇಳೆ ತಪ್ಪುಗಳು ಬಂದು ಹೋಗ್ತವೆ. ಇದು ಪ್ರವಾದಿ ಸಾಕ್ಷಿಗಳಲ್ಲಿಯೂ ಕೂಡ ಬಂದು ಹೋಗಿತ್ತು. ಆದರೂ ಪಶ್ಚಾತ್ತಾಪ ಪಟ್ಟಾಗ ದೇವರವರನ್ನ ಕ್ಷಮಿಸಿದರು, ಮತ್ತೆ ಉನ್ನತ ಮಟ್ಟಕ್ಕೆ ತಂದರು. ಮತ್ತೆ ಪಾಪ ಮಾಡಲು ಹೋಗಬಾರದು. ಹಾಗೆ ಪಶ್ಚಾತ್ತಾಪ ಪಟ್ಟುಕೊಂಡು ದೇವರಿಗೆ ಸರಿಯಾದ ನಂಬಿಕೆ ಬರುವಾಗೆ ಯಾರು ಜೀವಿಸ್ತಾರೋ ಅವರೇ ನೀತಿವಂತರು. ಎಂದಿಗೂ ಕದಲಗೊಡಿಸುವುದಿಲ್ಲ. ಅವರನ್ನು ಯಾವುದೇ ರೀತಿಗೂ ಅಡ್ಡದಾರಿಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ದೇವರು ಅವರಿಗೆ ವಿಶೇಷವಾದ ಜ್ಞಾನ, ದೃಷ್ಟಿ ಎಲ್ಲವನ್ನ ಕೊಟ್ಟು ದೇವರ ಮಾರ್ಗದಲ್ಲಿ ನಡೆಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇವತ್ತು ನನ್ನನ್ನು ಕೂಡ ದೇವರು ಆರಿಸಿಕೊಂಡು 31-32 ವರ್ಷವಾಯಿತು. ಅದರಲ್ಲಿ ಒಂದು 5-6 ವರ್ಷ ಸರಿಯಾಗಿ ಗೊತ್ತಿರಲಿಲ್ಲ. ಆಮೇಲೆ ಸರಿಯಾಗಿ ದರ್ಶನ ಕೊಟ್ಟ ಮೇಲೆ ನನಗೆ ನಡೆಸ್ತಾ ಬಂದರು, ತಿಳಿಯಪಡಿಸ್ತಾ ಬಂದರು. ಆದರೂ ಇತರರಿಗೆ ಬೈಯೋದು ಮಾಡೋದು ಅನೇಕ ರೀತಿ ತಪ್ಪುಗಳನ್ನ ಮಾಡ್ತಾ ಬರುವಾಗ ಆಯಿತು. ಆದರೂ ಪಶ್ಚಾತ್ತಾಪ ಪಟ್ಟಾಗ ದೇವರು ನನ್ನನ್ನು ಕ್ಷಮಿಸ್ತಾ ಬಂದಿದ್ದಾರೆ. ಆದುದರಿಂದ ಅದೇ ತಪ್ಪುಗಳಿಗಾಗಿ ಇವತ್ತು ಕೂಡ ಏನ್ ಮಾಡ್ತಾ ಇದ್ದೇನೆ, ನಾನು ಪ್ರಾರ್ಥಿಸ್ತಾ ಇದ್ದೇನೆ ದೇವರಲ್ಲಿ. ದೇವರು ಕ್ಷಮಿಸುತ್ತಲೇ ಇದ್ದಾರೆ. ಪಶ್ಚಾತ್ತಾಪ ಪಡವನೇ ಆಗಿದ್ದೇನೆ. ಎಂದಿಗೂ ನನಗೆ ತೊಂದರೆ ಬಂದಾಗ ಕದಲಗೊಡಿಸಲಿಲ್ಲ, ಓಡಿಸುವುದು ಇಲ್ಲ. ಎಂತೆಂಥೋ ಗಂಡಾಂತರ ಮರಣ ಪಾಸಗಳಿಂದ ಅಂತ ಕೊರೋನಾದಲ್ಲಿ ನಾನು ಸಾಯ್ಬೇಕಾಯಿತು. ಅಂತ ಪರಿಸ್ಥಿತಿ, BP ಶುಗರ್ ಇದ್ದಾಗಲೂ ಕೂಡ ದೇವರು ನನ್ನನ್ನು ರಕ್ಷಿಸಿದ್ರು. ಅಪಘಾತಗಳಿಂದ ನನ್ನನ್ನು ರಕ್ಷಿಸಿದ್ರು. ವಿರೋಧಿಗಳ ಕೈಯಿಂದ ನನ್ನನ್ನು ರಕ್ಷಿಸಿದ್ರು. ಈಗಲೂ ಕೂಡ ಹೋಗುವಂತೆ ಬರುವಂತೆ ಪ್ರತಿಯೊಂದು ಜ್ಞಾನವನ್ನು ಕೂಡ ಕೊಟ್ಟು ನಡೆಸುವವರಾಗಿದ್ದಾರೆ. ಅಂಥವ್ರನ್ನು ದೇವರೇ ಕಾವಲು ದೂತರ ಮೂಲಕ ರಕ್ಷಿಸ್ತಾರೆ. ಪವಿತ್ರಾತ್ಮನ ಮೂಲಕ ವಿಶೇಷವಾದ ಜ್ಞಾನವನ್ನ ಕೊಟ್ಟು ಪರಲೋಕದಿಂದ ವೀಕ್ಷಿಸಿ ನೋಡಿ ಅವರ ಮಾರ್ಗದಲ್ಲಿ ನಡೆಸುವವರು ಸರ್ವ ಸೃಷ್ಟಿಕರ್ತನಾದ ದೇವರು ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 23ನೇ ವಚನ. ದೇವರೇ, ನೀನು ದುಷ್ಟರನ್ನು ಪಾತಾಳದ ಕೆಳಗೆ ದೊಬ್ಬಿ ಬಿಡುವಿ. ದುಷ್ಟರನ್ನು ಪಾತಾಳದ ಕೆಳಗೆ ದೊಬ್ಬಿ ಬಿಡುವಿ. ದೇವರು ತಿಳಿಯಪಡಿಸಿದ ಮೇಲೆ ಪ್ರೀತಿಯಿಂದ ಇತರರ ಮೂಲಕ ತಿಳಿಯಪಡಿಸಿದ ಮೇಲೆ, ಅದ್ಭುತ ಕಾರ್ಯಗಳನ್ನ ಮಾಡಿದ ಮೇಲೆ, ಮಾಡುತ್ತಾ ಇರುವಾಗ ಮತ್ತು ವಿರುದ್ಧವಾಗಿ ಹೋದರೆ ಪಾತಾಳಕ್ಕೆ ದಬ್ಬಿ ಬಿಡುವಿ. ದೇವರು ಬೆನ್ನು ಹಾಕವನಾಗಿದ್ದಾನೆ, ಕೈ ಬಿಟ್ಟವನಾಗಿದ್ದಾನೆ. ಮತ್ತೆ ಅವರಿಗೆ ನರಕವೆಂಬ ತೀರ್ಪು ಆಗಿ ಹೋಗಿದೆ. ಈಗ ಸೈತಾನ ಅಂತ ನಾವು ಹೇಳ್ತೇವೆ. ದೆವ್ವಗಳು, ದುಷ್ಟಶಕ್ತಿಗಳು, ಪಿಶಾಚಿಗಳು ಅಂತ ಹೇಳ್ತೇವೆ. ಇವನು ಯಾರು? ಎಲ್ಲರಿಗೂ ಮೊಟ್ಟ ಮೊದಲು ಪಿಶಾಚಿ ಯಾರು? ದೇವರನ್ನು ಪರಲೋಕದಲ್ಲಿ ಕೈಲಾಸ ವೈಕುಂಠದಲ್ಲಿ ದೇವರ ಪಾದದ ಸನ್ನಿಧಿಯಲ್ಲಿ ಕೂತುಕೊಂಡು ದೇವರನ್ನು ಆರಾಧಿಸಿ ಸ್ತುತಿಸಿ ಕೊಂಡಾಡುವಂತ ಕೆಲಸ ಮಾಡುತ್ತಾ ಇರುವ ಒಂದು ದೇವದೂತನೇ ಪಿಶಾಚಿಯಾಗಿದ್ದಾನೆ. ಇದು ಇಂಗ್ಲಿಷ್ ಬೈಬಲಲ್ಲಿ ಮಾತ್ರ ಬರೆಯಲ್ಪಟ್ಟಿದೆ. ಏನಪ್ಪಾ ಅಂದ್ರೆ ಅವನ ಹೆಸರು ಲೂಸಿಫರ್ ಅಂತೇಳಿ. ದೇವರ ನಮಗೆ ಸ್ತೋತ್ರ. ಹೇಗೆ ಇವನು ಹೀಗೆ ದೇವರಿಂದ ಒಂದ್ಸಲ ಆಶೀರ್ವಾದವನ್ನ ಪಡ್ಕೊಂಡು ಪರಲೋಕಕ್ಕೆ ಹೋಗಿ ದೇವರ ದೂತನಾಗಿ ದೇವರ ಕೆಲಸಗಾರನಾಗಿ ಇರಬೇಕಾದಂತ ಮನುಷ್ಯ ಇದ್ದ.
ಆಮೇಲೆ ಕೆಲವೇ ಸಂಗಡಿಗರನ್ನ ಬೇರೆಯವ್ರನ್ನ ಸೇರಿಸಿಕೊಂಡು ನಾವ್ಯಾಕೆ ದೇವ್ರನ್ನ ಆರಾಧಿಸಬೇಕು, ನಾವು ಇಲ್ಲಿ ಇದ್ದೀವಿ ಅಲ್ಲ ಅಂತ ಹೇಳಿ ಗರ್ವ ಅಹಂಕಾರ ಮಾತಾಡಿ ಇತರರನ್ನು ಮಾತಾಡಿ ಆ ದೇವರೊಂದಿಗೆ ಬಹಳ ವಿರುದ್ಧವಾಗಿ ನಿಂತ ಕಡೆಗೆ ದೇವರ ದೂತರ ಮುಖಾಂತರಲ್ಲಿ ಯುದ್ಧ ಮಾಡಿ ಅಲ್ಲಿಂದ ಏನ್ ಮಾಡಿದ್ರು, ಪರಲೋಕದಿಂದ ಅಂದ್ರೆ ಕೈಲಾಸ ವೈಕುಂಠದಿಂದ ಇಲ್ಲಿ ಭೂಲೋಕಕ್ಕೆ ದಬ್ಬಿದ್ರು. ಅವರೇ ಬಂದು ಭೂಮಿಯನ್ನ ಕೆಡಿಸಿದಂಥದ್ದು. ಇದು ಆದಿಕಾಂಡ 2ನೇ ವಚನದಲ್ಲಿ ನಾವು ಇದನ್ನ ಸ್ಪಷ್ಟವಾಗಿ ಇದನ್ನ ಓದಿಕೊಳ್ಳಬಹುದು. ಹಾಗಾದ್ರೆ ಅರ್ಥ ಏನು? ಪರಲೋಕದಿಂದ ದಬ್ಬಿದಾಗ ಹಾಗೆ ಇವತ್ತು ಭೂಲೋಕದಲ್ಲಿ ನಮಿಗೂ ದರ್ಶನ ಕೊಟ್ಟ ಮೇಲೆ ದೇವರನ್ನ ತಿಳಿಯಪಡಿಸಿದ ಮೇಲೆ ನಾನಾ ರೀತಿ ಕಷ್ಟ ಸಂಕಟ ದುಃಖಗಳಿಂದ ಮರಣದ ಪಾಶದಿಂದ ನಮ್ಮನ್ನು ಪಾರು ಮಾಡಿದ ಮೇಲೆ ದೇವರ ವಾಕ್ಯವನ್ನ ಕೇಳಿ ಅದಕ್ಕೆ ವಿಧೇಯರಾಗದೆ ದೇವರಿಗೆ ವಿರುದ್ಧವಾಗಿ ಸಂಪೂರ್ಣ ವಿರುದ್ಧ ಅಥವಾ ಅರ್ಧ ಲೋಕ ಬೇಕು, ಅರ್ಧ ದೇವರು ಬೇಕು, ಅರ್ಧ ದೆವ್ವನು ಬೇಕು ಅಂತೇಳಿ ಯಾರು ಹೋಗ್ತಾರ, ಇವರು ಕೂಡ ದುಷ್ಟರೇ ಆಗಿದ್ದಾರೆ. ಇತರರನ್ನು ಕೆಡಿಸೋರು ದುಷ್ಟರೇ ಆಗಿದ್ದಾರೆ, ಇತರನ್ನು ಹಾಳು ಮಾಡೋರು ಕೂಡ ದುಷ್ಟರೇ ಆಗಿದ್ದಾರೆ. ಹಾಗೆ ಇವತ್ತು ದೇವರನ್ನ ಆದುಕೊಂಡವರು, ದೇವರ ದರ್ಶನ ಆದವರು ಕೂಡ ವಿರುದ್ಧವಾಗಿ ಭೂಲೋಕದಲ್ಲಿ ನಾವು ಜೀವಿಸ್ತಾ ಇರುವಾಗ ಎಷ್ಟೇ ಉಪದೇಶ ಮಾಡಬಹುದು, ಎಷ್ಟೇ ಭಾಷೆಯಲ್ಲಿ ಮಾತಾಡಬಹುದು, ಎಷ್ಟೋ ಅನ್ಯ ಭಾಷೆ ಅಂತೇಳಿ ಸುಳ್ಳು ಮಾತಾಡಬಹುದು, ಎಷ್ಟೇ ಎಲ್ಲೆಲ್ಲಿಗೋ ಹೋಗ್ಬಹುದು, ಎಲ್ಲೆಲ್ಲಿಯೋ ಪ್ರಸಂಗ ಮಾಡಬಹುದು ನಾನಾ ಗ್ರಂಥಗಳಲ್ಲಿ. ಆದರೆ ಅವರು ದೇವರ ವಾಕ್ಯಕ್ಕೆ ವಿಧೇಯರಾಗದೆ ಹೋದರೆ ಅವರಿಗೂ ಕೂಡ ನರಕವೆಂಬ ತೀರ್ಪು ಆಗಿ ಹೋಗಿದೆ. ಇದು 1 ಪೇತ್ರ 4ನೇ ಅಧ್ಯಾಯ 6ನೇ ವಚನದಲ್ಲಿ ಸ್ಪಷ್ಟ ನಾವು ಇದನ್ನು ಓದಬಹುದು. ಮತ್ತು ಸೀನಾಯಿ ಬೆಟ್ಟದಲ್ಲಿ ದೇವರು ನಮಗೆ 10 ದಶಾಜ್ಞೆಗಳನ್ನು ಮೋಶೆ ಅಂದ್ರೆ ನೀರಿನಿಂದ ಎತ್ತಲ್ಪಟ್ಟವನು ಅಂತ ಅದರ ಅರ್ಥ. ಬಹಳ ವರ್ಷಗಳ ಹಿಂದೆ 10 ದಶಾಜ್ಞೆಗಳನ್ನ ಕೊಟ್ಟಿದ್ದೀವಿ. ಅದನ್ನು ಕೂಡ ಬುದ್ಧ ಹೇಳಿದ್ದಾರೆ, ಬಸವಣ್ಣನವರು ಕೂಡ ಅದನ್ನೇ ಸಾರಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ ಇದು ಭೂಲೋಕದಲ್ಲಿ ಕೂಡ ದೇವರ ದರ್ಶನವಾದ ಮೇಲೆ ಯಾರು ವಿರೋಧವಾಗಿ ನಡೀತಾರೋ ನಾನಾ ರೀತಿಯಲ್ಲಿ ಅವರನ್ನು ಪಾತಾಳಕ್ಕೆ ದೊಬ್ಬಿ ಬಿಡುವಿ. ಅವರಿಗೆ ಎಷ್ಟೇ ಬೋಧನೆ ಮಾಡಿದ್ರು, ಏನೇ ಮಾಡಿದ್ರು ಗಂಡ ಆಗ್ಲಿ ಹೆಣ್ಣಾಗ್ಲಿ ಯಾರೇ ಆಗ್ಲಿ ಅವರಿಗೆ ತೀರ್ಪು ಆಗಿ ಹೋಗಿದೆ. ಅದಕ್ಕೆ ಪೇತ್ರ 1ನೇ ಅಧ್ಯಾಯ 4ನೇ ಅಧ್ಯಾಯ 1ನೇ ವಚನ 6ನೇ ವಚನದಲ್ಲಿ ಇದನ್ನು ನಾವು ಓದುತ್ತಾ ಇದ್ದೇವೆ. ಅಲ್ಲಿ 1 ಪೇತ್ರ ಅವರು ಭೂಲೋಕದಲ್ಲಿ ಯಾವ ಕಡೆಗೆ ಹೋಗ್ತಾ ಇದ್ದಾರಂತೆ, ಭೂಲೋಕದಲ್ಲಿ ಜೀವಿತವಾಗಿರುವಾಗಲೇ ಅವರನ್ನ ಕಂಡು ಹಿಡಿಬಹುದು ಅಂತೇಳಿ ಅದಕ್ಕೆ 10 ದಶಾಜ್ಞೆಗಳು ಕೂಡ. ಅದಕ್ಕೆ ಪ್ರಕಟಣೆ 21:8 ಕೂಡ ಈ ರೀತಿಗೆಲ್ಲ ಮತ್ತೆ ಒಳಪಟ್ಟವರು ಗದ ಉರಿಯುವ ಬೆಂಕಿಯಲ್ಲಿ ಹೋಗಿ ಬೇಯ್ತಾರೆ. ಈ 2ನೇ ಮರಣ 1ನೇ ಮರಣ ಈ ಭೂಲೋಕದಲ್ಲಿ ನಾನಾ ರೀತಿ ಶಿಕ್ಷೆಯನ್ನ ಅನುಭವಿಸುವಂಥದ್ದು. 2ನೇ ಮರಣವಾಗಿದೆ, ನಾಡು ನರಕದಲ್ಲಿ ಬೇಯುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಅದಕ್ಕೆ ಪಾತಾಳಕ್ಕೆ ದೊಬ್ಬಿ ಬಿಡುವಿ ಅಂತವರಿಗೆ ಭೂಲೋಕದಲ್ಲಿ ಜೀವಿತವಾಗಿರುವಾಗಲೇ ಎಷ್ಟೇ ಹಾಡು ಹಾಡಿದ್ರು, ಕುಣಿದ್ರು, ಏನೇ ಮಾಡಿದ್ರು, ಎಷ್ಟೇ ದಾನ ಧರ್ಮ ಮಾಡಿದ್ರು, ಅವರು ಈಗ ಉದಾಹರಣೆಗೆ ದಾನ ಧರ್ಮ ಮಾಡ್ತಾರೆ, ಇನ್ನೊಬ್ಬರ ಕೈಯಿಂದ ಬಡ್ಡಿಗೆ ತಕೊಂಡು ಅನ್ಯಾಯವಾಗಿ ರೌಡಿತನದಲ್ಲಿ ಸಂಪಾದನೆ ಮಾಡಿದ್ದು, ಇನ್ನೊಬ್ಬರ ಆಸ್ತಿ ಪಾಸ್ತಿಯನ್ನ ಸಂಪಾದನೆ ಮಾಡಿದ್ದು, ಕೆಲಸ ಮಾಡಿಸಿ ಸರಿಯಾಗಿ ಸಂಬಳ ಕೊಡದೇ ಇರುವುದು ಅಥವಾ ಸಂಬಳ ತಗೊಂಡು ಸರಿಯಾಗಿ ಕೆಲಸ ಮಾಡದೇ ಇರುವುದಂತ ಕೂಲಿ ಮಾಡೋರು, ಮತ್ತೆ ಲಂಚ ತೆಗೆಯೋರು, ನಾನಾ ರೀತಿಯಲ್ಲಿ ಇವತ್ತು ದೇವರಿಗೆ ಕಾಣಿಕೆ ಬಡ ಬಗ್ಗರಿಗೆ ಆಶ್ರಮದಲ್ಲಿ ಕೊಡ್ತಾರೆ. ಇದಕ್ಕೆ ದೇವರು ಒಪ್ಪುವುದಿಲ್ಲ. ನಿಮ್ಮ ವ್ಯಭಿಚಾರದ ಹಣ ನನಗೆ ಬೇಡವೇ ಬೇಡ ಅಂತ ಹೇಳಿದ್ದಾರೆ. ವ್ಯಭಿಚಾರದ ಹಣ ಅಂದ್ರೆ ಅನ್ಯಾಯದ ಹಣ, ಅನ್ಯಾಯದ ಸಂಪಾದನೆ ಹಣ. ಇವತ್ತು ವ್ಯಭಿಚಾರ ವ್ಯಾಪಾರದಲ್ಲಿ ಮೋಸ ಮಾಡುವಂಥದ್ದು, ನಾನಾ ತರ ಸೊಳ್ಳೆತನದಲ್ಲಿ ಸಂಪಾದನೆ ಮಾಡ್ತಾರೆ, ರೌಡಿತನದಲ್ಲಿ ಸಂಪಾದನೆ ಮಾಡ್ತಾರೆ. ಇಂಥವರು ಕೂಡ ಹೋಗಿ ಇವತ್ತು ಆಶ್ರಮಗಳಿಗೆ ಅಲ್ಲಿಗೆ ಇಲ್ಲಿಗೆ ದಾನ ಮಾಡೋರಾಗಿದ್ದಾರೆ. ದೇವರು ಅಂತ್ಯಕ್ಕೆ ಉತ್ತರ ಕೊಡುವುದೇ ಇಲ್ಲ. ಅವರವರಿಗೆ ಕೊಟ್ಟಂತ ಕೆಲಸದಲ್ಲಿ ಸರಿಯಾಗಿ ನ್ಯಾಯಯುತವಾಗಿ ಮಾಡಿ ಸಿಕ್ಕುವ ಸಂಬಳಕ್ಕೆ ಲಂಚ ತಗೊಳ್ಳದೆ, ಮೋಸ ಮಾಡದೆ, ಬಡ್ಡಿ ಕೊಡದೆ, ಇನ್ನೊಬ್ಬರಿಗೆ ನೋವು ಕೊಡದೆ, ಇನ್ನೊಬ್ಬರ ಆಸ್ತಿ ಪಾಸ್ತಿ ಪ್ರಾಣಿಗಳನ್ನು ವಶಪಡಿಸಿಕೊಳ್ಳದೆ, ಒಳ್ಳೆ ರೀತಿಯಲ್ಲಿ ಮಾಡಿದ ಸಂಪಾದನೆಯಲ್ಲಿ ದೇವರು ಮೆಚ್ಚುವ ಸಂಪಾದನೆಯಲ್ಲಿ ಮಾತ್ರ ಅವರು ಬಡ ಬಗ್ಗರಿಗೆ ದಾನ ಧರ್ಮ ಮಾಡಿದ್ರೆ ಅಥವಾ ದೇವರ ಹುಂಡಿಗೆ ತಗೊಂಡೋಗಿ ಹಣ ಹಾಕಿದ್ರೆ ಅಂಥದಕ್ಕೆ ಮಾತ್ರ ಮೆಚ್ಚುತ್ತಾರೆ ಹೊರತು ಇಲ್ಲದರಲ್ಲಿ ಮೆಚ್ಚುವವರು ಇಲ್ಲ. ಈಗ ಉದಾಹರಣೆಗೆ ಅನೇಕ ದೇವಸ್ಥಾನಗಳಲ್ಲಿ ಹುಂಡಿ ಕಳ್ಳತನ ಬಹಳ ಕಡೆಗೆ ನಡೀತಾ ಇದೆ. ಏನಾಯ್ತು, ಸಿಗ್ತಾ ಇದ್ದಾರೆ, ವಿಚಾರಣೆ ಆಗ್ತಾ ಇದೆ, ಜೈಲಿಗೆ ಹೋಗಿದ್ದಾರೆ, ಹೋಗ್ತಲೇ ಇದ್ದಾರೆ. ಏನಾಯ್ತು? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅನೇಕರು ಬಹಳ ಐಶ್ವರ್ಯವಂತರು ಎಲ್ಲ ಇವತ್ತು ಜೈಲಲ್ಲಿ ಕೂಡ ಕುಳಿತಾ ಇದ್ದಾರೆ, ಜಾಮೀನು ತಗೊಂಡು ಹೊರಗಡೆ ಬರ್ತಾ ಇದ್ದಾರೆ, ಆದ್ರೂ ದೊಡ್ಡದಾಗಿ ಮೆರೀತಾ ಇದ್ದಾರೆ. ಖಂಡಿತವಾಗಿ ನ್ಯಾಯ ತೀರ್ಪಿನ ದಿವಸ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅಂಥವ್ರನ್ನ ನೋಡಿದಾಗ ಈಗಲೇ ಇವರಿಗೆ ತೀರ್ಪು ಆಗಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು.
ಹಾಗೆ ಇದೊಂದು ಕಾಣಿಕೆ ವಿಷಯ, ಹಣದ ವಿಷಯ ಕೂಡ. ಅಂತರುಣ ದೇವರು ಏನ್ ಮಾಡಿದ್ದಾರೆ, ಎಷ್ಟೇ ಪ್ರಾರ್ಥನೆ ಮಾಡಿದ್ರು, ಎಷ್ಟೇ ಶುಭ ಸಂದೇಶ ಬೋಧಿದ್ರು, ಎಷ್ಟೇ ಉಪದೇಶ ಮಾಡಿದ್ರು, ಏನೇ ಮಾಡಿದ್ರು ದೇವರು ಮೆಚ್ಚುವುದಿಲ್ಲ. ಅಲ್ಲಿ ಗಂಡ ಸರಿ ಇರೋದಿಲ್ಲ, ಹೆಂಡತಿ ಸರಿ ಇರೋದಿಲ್ಲ, ಮಕ್ಕಳು ಸರಿ ಇರೋದಿಲ್ಲ, ನಾನಾ ಥರದಲ್ಲಿ ಒಂದಲ್ಲ ಒಂದು ಶಿಕ್ಷೆಯಲ್ಲಿ ಅವರು ಅನುಭವಿಸ್ತಾರೆ. ಚೆನ್ನಾಗಿ ಗೊತ್ತು ಮಾಡಬಹುದು. ಸರಿಯಾದ ಜ್ಞಾನ ಇದ್ರೆ, ದೇವರು ಸರಿಯಾದ ಜ್ಞಾನವನ್ನು ಯಾರಿಗೆ ಕೊಟ್ಟಿದ್ದಾರೋ, ವಾಕ್ಯ ತಿಳುವಳಿಕೆಯನ್ನು ಯಾರು ಕೊಟ್ಟಿದ್ದಾರೋ ಅಂಥವರು ಇದನ್ನೆಲ್ಲವನ್ನ ಕಂಡು ಹಿಡಿದು ದೂರವಾಗ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಕೂಡ ದೇವರಿಂದ ಆಗುವ ಕಾರ್ಯ. ಅದಕ್ಕೆ ದೇವರೇ ನೀನು ದುಷ್ಟರನ್ನು ಪಾತಾಳದಿಂದ ಕೆಳಕ್ಕೆ ದಬ್ಬಿ ಬಿಡುವಿ. ಇದನ್ನು ನೋಡಿ ತಿಳ್ಕೊಳ್ಬೇಕು. ಜೀವಿತ ಕಾಲದಲ್ಲಿ ಇಷ್ಟೇ ಮಾತ್ರ ಇವ್ರು ತೀರ್ಪು ಆಗಿದೆ, ದೂರ ಇರಬೇಕು. ಕೆಲವರು ಬಹಳ ನೈಸ್ ಆಗಿ, ನೆನ್ನೆ ಕೂಡ ಓದಿದ್ದೇವೆ, ಬೆಣ್ಣೆ ಹಾಗೆ ಎಣ್ಣೆ ಹಾಗೆ ನೈಸ್ ಮಾತಾಡೋರಾಗಿದ್ದಾರೆ, ಬಹಳ ಬುದ್ಧಿವಾದ ಹೇಳೋರಾಗಿದ್ದಾರೆ, ಬಹಳ ದೇವರ ವಿಷಯವನ್ನು ಮಾತಾಡೋರಾಗಿದ್ದಾರೆ. ಅವರ ನಡೆ ನುಡಿ ಕ್ರಿಯೆ ಇಲ್ಲ, ಅವರ ಮನಸ್ಸೊಳಗೆ ಬೇರೆ, ಬಾಯಲ್ಲಿ ಮಾತ್ರ ಸಂಪಾದನೆಗಾಗಿ ಬರ್ತಾ ಇದೆ. ಇದು ಬಹಳ ಎಚ್ಚರ. ಇಂಥವರಿಗೆ ನರಕ ಎಂಬ ತೀರ್ಪು ಆಗಿ ಹೋಗಿದೆ ಅಂತ ಇದರ ಅರ್ಥ. ಕೊಲೆಪಾತಕರು, ವಂಚಕರು ನರಾಯುಷ್ಯದ ಅರ್ಧಾಂಶವಾದರೂ ಬದುಕರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೊಲೆಪಾತಕರು ಅಂದ್ರೆ ದಗ, ಮೋಸ, ಅನ್ಯಾಯ ಮಾಡೋರು, ಇನ್ನೂ ರೌಡಿತನ ಆಗ್ಲಿ, ಯಾವುದೇ ಆಗ್ಲಿ, ಆಸ್ತಿ ಪಾಸ್ತಿಗಾಗಿ, ದುಡ್ಡಿಗಾಗಿ ಇವತ್ತು ದೊಡ್ಡ ದೊಡ್ಡ ರಾಜಕಾರಣಿಗಳು ಕೊಲೆ ಮಾಡಿಸಿದ್ದಾರೆ. ಎಷ್ಟೋ ಹೆಂಗಸರನ್ನು, ಮಹಿಳೆಯರನ್ನು ವಿಧವರನ್ನಾಗಿ ಮಾಡಿದ್ದಾರೆ, ಗಂಡಸರನ್ನು ಕೂಡ ಕೊಂದಿದ್ದಾರೆ. ರಕ್ತ ಸುರಿಸುವಂತದ್ದು, ಲಕ್ಷ ಲಕ್ಷ ದುಡ್ಡು ಕೊಟ್ಟು ರೌಡಿಗಳ ಮುಖಾಂತರ ಅವರಿಗೂ ಮತ್ತು ಈ ರೀತಿ ರೌಡಿಗಳು ಕೂಡ. ಆಮೇಲೆ ವಂಚಕರು, ನಾನಾ ರೀತಿ ಬಡ್ಡಿಗೆ ದುಡ್ಡು ಕೊಟ್ಟು ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರ, ಮನೆಗಳನ್ನ, ವಾಹನಗಳನ್ನ ಅಡವಿಟ್ಟುಕೊಂಡು ಬಡ್ಡಿಗೆ ಬಡ್ಡಿ ಈ ರೀತಿ ಮಾಡೋರು. ಆಗ್ಲೇ ಹೇಳಿದಾಗೆ ಸಂಬಳ ತಗೊಂಡು ಸರಿಯಾಗಿ ಕೆಲಸ ಮಾಡದೇ ಇರೋರು, ಕೆಲಸ ಮಾಡಿಸಿಕೊಂಡು ಸರಿಯಾಗಿ ಸಂಬಳ ಕೊಡದೇ ಇರೋರು, ನಾನಾ ರೀತಿ ಲಂಚ ತಗೊಂಡು ಇವತ್ತು ಬಡ ಬಗ್ಗರನ್ನ, ಅವರನ್ನ ಇವರನ್ನ ಎಲ್ಲರನ್ನ ವಂಚಿಸೋರು, ಬರೀ ಸುಳ್ಳು ಸುಳ್ಳು ಹೇಳೋರು, ಇವರು ಏನಾಗಿದ್ದಾರೆ, ವಂಚಕರಾಗಿದ್ದಾರೆ. ಹಾಗೆ ಈ ಕೊಲೆಗಾರರು, ವಂಚಕರು ನರಾಯುಷದ ಅರ್ಧಾಂಶವಾದರೂ ಬದುಕರು. ನೋಡಿ, ಅವರು ದೇವರು ಒಂದು 80 ವರ್ಷ ಆಯುಷ ಕೊಟ್ಟರು, ಆ 40 ವರ್ಷ ಕೂಡ ಬದುಕೋದಿಲ್ಲ. ಅದರ ಒಳಗೆ ಅವರು ಯೌವನದಲ್ಲೇ ಸಾಯ್ತಾರೆ. ಈಗಲೇ ನಾವು ಕಾಣ್ತಾ ಇದ್ದೇವೆ, ಬಹಳ ಜನ ಹೇಳ್ತಾರೆ, ಬರೀ ಯೌವನ ಪ್ರಾಯದ ಹುಡುಗಿಯರೇ ಇವತ್ತು ಸಾಯ್ತಾ ಇದ್ದಾರೆ, ನೇಣು ಹಾಕೊಳ್ತಾ ಇದ್ದಾರೆ, ಅಪಾಯಜನ್ ತಗೊಳ್ತಿದ್ದಾರೆ, ಕೊಳೆ ಹಾರ್ತಾ ಇದ್ದಾರೆ, ಬಿಲ್ಡಿಂಗ್ ಕೆಳಗಡೆ ಹಾರ್ತಾ ಇದ್ದಾರೆ, ಮನೆ ಒಳಗಡೆ ಫ್ಯಾನಿಗೆ ನೇಣು ಹಾಕೊಳ್ತಾ ಇದ್ದಾರೆ, ಎಲ್ಲೋ ಪ್ರೇಮಿಗಳು ಹೋಗಿ ಎಲ್ಲೆಲ್ಲೋ ಸಾಯ್ತಾರೆ. ನಾನಾ ರೀತಿಯಲ್ಲಿ ಇವತ್ತು ಹುಡುಗಿಯರನ್ನು ಕೂಡ ಹೊಡೆದುಕೊಳ್ತಾರೆ, ಹುಡುಗರು ಹುಡುಗರನ್ನೇ ಹೊಡೆದುಕೊಳ್ತಾರೆ, ಬರೀ ಯೌವನ ಪ್ರಾಯದವರೇ. ಇದು ಬಹಳ ಜನ ಮಾತಾಡ್ತಾ ಇದ್ದಾರೆ. ಇದು ಇವತ್ತು ನಮ್ಮ ಕಣ್ಣು ಮುಂದೆ ಕೂಡ ನಾವು ಮಾಧ್ಯಮಗಳಲ್ಲಿ ಕಾಣ್ತಾ ಇದ್ದೀವಿ, ಕಣ್ಣಾರೆ ಕಾಣ್ತಾ ಇದ್ದೀವಿ ಅಥವಾ ಕಿವಿಯಾರೆ ಕೇಳ್ತಾ ಇದ್ದೀವಿ. ಕಾರಣ ನೋಡಿ, ಇದೇ ವಚನ. ಕೊಲೆಪಾತಕರು, ವಂಚಕರು ನರಾಯುಷದ ಅರ್ಧಾಂಶವಾದರೂ ಬದುಕರು. ದೇವರು ನಮಗೆ ಸ್ತೋತ್ರವಾಗಲಿ. 80 ವರ್ಷ ಆಯುಷ ಒಂದು ವೇಳೆ ದೇವರು ಕೊಟ್ಟಿದ್ರು ಕೂಡ 40 ವರ್ಷದಲ್ಲಿ ಇವರು ಬದುಕೋದಿಲ್ಲ. ಕೈ ಕಾಲು ಮುರ್ಕೊಳ್ಳೋದು, ಆಸ್ಪತ್ರೆಗೆ ಬೀಳೋದು, ಅಂಗಹೀನರಾಗುವಂಥದ್ದು, ಅಥವಾ ಕದಿಯೋದು, ಮಾಡೋದು, ಹೆಂಡತಿನ ಕೊಲೆ ಮಾಡೋದು, ಮಕ್ಕಳನ್ನ ಕೊಲೆ ಮಾಡೋದು, ಇನ್ನೊಬ್ಬರನ್ನ ಕೊಲೆ ಮಾಡೋದು, ಬಡದಾಟ ಇಂಥದೆಲ್ಲ ಮಾಡಿಕೊಂಡು ಪೊಲೀಸವರ ವಧೆ ತಿಂದುಕೊಂಡು ಜೈಲಿಗೆ ಹೋಗುವಂಥದ್ದು, ಜೀವಾವಧಿ ಶಿಕ್ಷೆ ಪಡುವಂಥದ್ದು. ಕೆಲವರು ಜೈಲಿಗೆ ಹೋಗಿ ಅಲ್ಲಿ ಅವರಿಗೆ ಗಲ್ಲು ಶಿಕ್ಷೆ ವಿಧಿಸಿ ಬಿಡ್ತಾರೆ, ಅಲ್ಲಿ ಜೈಲಲ್ಲಿ ಕೊಳ್ಳುವಂಥದ್ದು. ದೇವರ ಸ್ತೋತ್ರವಾಗಲಿ. ಇದೆಲ್ಲ ಏನಾಗಿದೆ, ದೇವರ ಶಾಪವೇ ಆಗಿದೆ. ಅರ್ಧಾಂಶವಾದರೂ ಬದುಕರು ಮಧ್ಯದಲ್ಲೇ ಹೋಗ್ತಾರೆ. ಆದರೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ದೇವರನ್ನೇ ಯಾರು ಹಿಂಬಾಲಿಸ್ತಾರೋ ಖಂಡಿತವಾಗಿ ದೇವರು ತಾಯಿ ಗರ್ಭದಿಂದಲೇ ಬರುವಾಗ ಕೊಟ್ಟ ಆಯುಷ ಫಲ ಎಷ್ಟಿರ್ತದೋ ಅದನ್ನು ಪೂರೈಸುತ್ತಾರೆ. ಕಷ್ಟ, ಸಂಕಟ, ದುಃಖ ಬಂದರೂ ಕೂಡ ದೇವರು ಇತರರ ಮೂಲಕ ಅವರನ್ನ ಮೇಲೆ ಎಬ್ಬಿಸ್ತಾರೆ. ಒಬ್ಬೊಬ್ಬರಿಗೆ ಆಶ್ರಮಕ್ಕೆ ಸೇರುವಾಗಿ ಆಗ್ತದೆ. ಆಶ್ರಮದಲ್ಲಿ ಕೂಡ ಅವರು ಶಾಂತಿ, ಸಮಾಧಾನ, ಪ್ರಾರ್ಥನೆ ಇದ್ದು ಕೊನೆಯ ಒಂದು ದಿವಸವನ್ನು ಕೂಡ ಆಶ್ರಮದಲ್ಲೇ ಮುಗಿಸ್ತಾರೆ. ಆಗ ಆಶ್ರಮದಲ್ಲೇ ಅವರನ್ನ ಸಮಾಧಿ ಮಾಡುವಂತ ಒಂದು ಪರಿಸ್ಥಿತಿ ಕೂಡ ಬರ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಕೊನೆಯ ಆಯುಷ ಕೂಡ ಅಲ್ಲಿ ಸಿಕ್ಕುವುದಿಲ್ಲ. ಇದು ಕೀರ್ತನೆ 139 13ರಿಂದ 16ರವರೆಗೆ ಓದುವಾಗ ಅಲ್ಲಿ ಬಹಳ ಚೆನ್ನಾಗಿ ದಾವೀದರಸರು ಇದರ ಬಗ್ಗೆ ಅಲ್ಲಿ ವಿವರಿಸಿದ್ದಾರೆ. ನಮ್ಮ ಆಶೀರ್ವಾದವು ಆಯುಷದ ಕೊನೆಯ ದಿವಸ ಪ್ರತಿ ಒಂದು ದೇವರ ಪ್ರತಿಯೊಬ್ಬೊಬ್ಬರಿಗೆ ಒಂದೊಂದು ಬುಕ್ ಇದೆ. ಆ ಬುಕ್ಕಿನಲ್ಲಿ ಅವರ ಆಯುಷ ಫಲ, ಅವ್ರು ಏನಾಗಬೇಕು, ಏನು ಹೋಗ್ಬೇಕು ಅಂತೇಳಿ ಪ್ರತಿ ಒಂದು ವಿಷಯ ಬುಕ್ಕಲ್ಲಿ ಜೀವಬಾಧ್ಯರ ಪಟ್ಟಿ ಅಂತ ಆ ಪಟ್ಟಿಯಲ್ಲಿ ಬರೆದಿರುತ್ತದೆ ಎಂಬುದಾಗಿ ಬೈಬಲಿನಲ್ಲಿ ಕೀರ್ತನೆಗಳು 139 13ರಿಂದ 16ರವರೆಗೆ ಓದುವಾಗ
ಅಲ್ಲಿ ದಾವೀದರಸರ ಮುಖಾಂತರ ದೇವರು ಬಹಳ ಚೆನ್ನಾಗಿ ತಿಳಿಯಪಡಿಸಿದ್ದಾರೆ. ದೇವರ ನಮಗೆ ಸ್ತೋತ್ರ. ನಾನಂತೂ ನಿನ್ನನ್ನೇ ನಂಬಿಕೊಂಡಿರುವೆನು. ನೋಡಿ, ದಾವೀದರಸರು ಏನೇ ಆಗ್ಲಿ, ಏನೇ ಬರ್ಲಿ, ಸತ್ತರು ಸಾಯಲಿ, ಬದುಕಲಿ, ನನಗೆ ದರ್ಶನವನ್ನು ಕೊಟ್ಟಿದ್ಯಾ, ನಾನು ನಿನ್ನನ್ನೇ ಹಿಂಬಾಲಿಸಿ ನಾನು ನಡೆಯುತ್ತೇನೆ, ನಿನ್ನನ್ನೇ ನಂಬಿಕೊಂಡಿದ್ದೇನೆ, ನಿನ್ನ ಪ್ರೀತಿಯಲ್ಲಿ ನಡೆಸುವಂತ ಒಂದೇ ಮನಸ್ಸಿಟ್ಟು ಯಾರೋ ದಾವೀದರಸರು. ದೇವ್ರ ನಮಗೆ ಸ್ತೋತ್ರ. ಹಾಗೆ ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ದೇವರು ನಮ್ಮನ್ನು ಆರಿಸಿಕೊಂಡ ಮೇಲೆ ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳಿಂದ ಅಥವಾ ಗಂಡನ ಕೈಯಿಂದ, ಹೆಂಡತಿ ಕೈಯಿಂದ, ಅಣ್ಣ ತಮ್ಮಂದಿರ ಕೈಯಿಂದ, ತಂಗಿಯರ ಕೈಯಿಂದ, ಮಕ್ಕಳ ಕೈಯಿಂದ, ಬಂಧು ಬಳಗದವರ ಕೈಯಿಂದಲೂ ಎಷ್ಟೇ ಶಿಕ್ಷೆ ಪಡಿಸಿದ್ರು ಕೂಡ, ಒಳಪಟ್ಟರು ಕೂಡ ದೇವರ ಮೇಲೆ ನಂಬಿಕೆಯಾಗ ದೇವರು ರಕ್ಷಣೆ ಮಾಡೇ ಮಾಡ್ತಾರೆ. ಆಶೀರ್ವಾದವನ್ನ ಕೊಡ್ತಾರೆ. ಅವರನ್ನು ಬದುಕಿಸ್ತಾರೆ. ನೀತಿವಂತರನ್ನ ಕದಲಗೊಳಿಸುವುದಿಲ್ಲ. ಇದಕ್ಕೆ ನಾನು ಕೂಡ ಒಂದು ಸಾಕ್ಷಿಯಾಗಿದ್ದೇನೆ. ಈ ದೇವರ ವಿಷಯಕ್ಕಾಗಿ ಮನೆ ಬಿಟ್ಟು ಬಂದು 31 ವರ್ಷ ಇವತ್ತು ಪೂರ್ಣಗೊಂಡಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆಗ್ಲೇ ಹೇಳಿದಾಗೆ ನಾನಾ ರೀತಿ ದೇವರು ಇವತ್ತು ದೇವರು ನಮ್ಮ ಮೇಲಕ್ಕೆ ಎತ್ತಿ ಪಾಪಿಯಾದ ನನ್ನನ್ನು ದೊಡ್ಡ ಸಾಕ್ಷಿಯನ್ನಾಗಿ ಮಾರ್ಪಡಿಸಿದ್ದಾರೆ. ಇವತ್ತು ಆಮೇಲೆ ಒಂದು ಉಪದೇಶಕನನ್ನಾಗಿ ಮಾರ್ಪಡಿಸಿದ್ರು. ವಿಶೇಷವಾಗಿ ಯೂಟ್ಯೂಬ್ ಮೂಲಕ ಕೂಡ ದೇವರಿಗೆ ಯಾರ ಮೇಲೆ ಪ್ರೀತಿ ಇದೆಯೋ ಅವರಿಗೆ ಸತ್ಯ ದೇವರ ಮಾತನ್ನ ಇವತ್ತು ತಲುಪುವ ಹಾಗೆ ಕೂಡ ದೇವರ ಆಶೀರ್ವಾದ ಮಾಡಿದ್ದಾರೆ. ಅದುವೇ ಇವತ್ತು ನಡೀತಾ ಇರೋದು. ಅದು ಒಂದು ಹುಡುಗಿಯ ಮೂಲಕ ಮತ್ತೆ 2 ಹುಡುಗರ ಮೂಲಕ ಇವತ್ತು ಒಂದು ಹುಡುಗಿಯ ಮೂಲಕ ಪ್ರಾರಂಭವಾಯಿತು. 2 ಹುಡುಗರ ಮೂಲಕ ಇವತ್ತು ಏನಾಗ್ತಾ ಇದೆ, ಯಾರ್ಯಾರಿಗೆ ತಲುಪಬೇಕೋ, ಯಾರ್ಯಾರು ಕೇಳಬೇಕೋ ಅವರ ಕಿವಿಗೆ ದೇವರು ಕೇಳಿಸ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನನ್ನ ಸಹೋದರ ಸಹೋದರಿ, ನಿಮಗೊಂದು ದೇವರ ಪ್ರೀತಿ ಇರುವುದರಿಂದ ನಿಮ್ಮ ಮೇಲೆ ಈ ಸತ್ಯ ಸುವಾರ್ತೆಯನ್ನು ಕೇಳಿಸ್ತಾ ಇದ್ದಾರೆ. ದಯವಿಟ್ಟು ಕೇಳಿ, ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ನಿಮ್ಮ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ, ಮಕ್ಕಳು ದೇವರ ಆಶೀರ್ವಾದವನ್ನು ಪಡೆದು ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಇಲ್ಲಿಗೆ ಕೀರ್ತನೆಗಳು 55ನೇ ಅಧ್ಯಾಯ ಮುಕ್ತಾಯವಾಯಿತು. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದ್ದೀರಿ. ಇದರಲ್ಲಿ ಏನಾದರೂ ಅವರು ತಪ್ಪಿ ಹೋಗಿದ್ದರೆ ಕ್ಷಮಿಸಿರಿ, ಆಶೀರ್ವದಿಸಿರಿ. ಪಾಪ ಪರಿಹಾರ, ರಕ್ಷಣೆ ನಿಮ್ಮಿಂದಲೇ, ಕ್ಷಮೆ ಹೊರತು ಬೇರೆ ಯಾರಲ್ಲ. ನೀವೊಬ್ಬರೇ ದೇವರು. ಘನ ಮಾನ ಮಹಿಮೆ ಎಲ್ಲವೂ ನಿಮಗೆ ಸಲ್ಲಲಿ. ದೈವಾಂತರಕ್ಕೂ ಸ್ತೋತ್ರ ಉಂಟಾಗಲಿ. ನಾನು ಕೂಡ ಹೆಚ್ಚೆಚ್ಚಾಗಿ ತಿಳಿದುಕೊಳ್ಳುವಂತೆ ನೀವು ಮಾಡಿದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಎಲ್ಲಾ ರೀತಿಯಲ್ಲೂ ಹೇರಳವಾಗಿ ಆಶೀರ್ವದಿಸಲಿ.